ದಾಯವಾಗಿ ಅಲ್ಲ ಕೊಡಬೇಕಾದದ್ದು, ದಾಯವಾಗಿ ಅಲ್ಲ. ದಾಯಕ್ಕೂ ದಾನಕ್ಕೂ ಸ್ವಲ್ಪ ವ್ಯತ್ಯಾಸ ಮಾತ್ರ ಇದ್ದದ್ದು. ದಾಯವಾಗಿ ಪಾಂಡವರು ಕೇಳುತ್ತಾ ಬಂದು ಅದಕ್ಕೆ ಬೇಕಾದ ಈ ಎಲ್ಲ ಪರಿವೇಶವನ್ನು ಭಯದಿಂದಲೋ ಆತಂಕದಿಂದಲೋ ಮುಂದಾಗಬಹುದಾದ ತಮ್ಮ ದುಷ್ಪರಿಣಾಮವನ್ನು ಲಕ್ಷಿಸಿ ಮಾತಾಡಿದರೆ ನಡೆಯುವುದಕ್ಕಿಲ್ಲ. ದಾಯ ಅಲ್ಲ ಬೇಕಾದದ್ದು, ಜೀವನಕ್ಕಾಗಿ ಬೇಕಾದದ್ದು ದಾನ ಎಂಬ ನೆಲೆಗೆ ಬಂದು ನಿಂತರೆ ಇದಿಷ್ಟೆಲ್ಲ ಭಾವನೆಯನ್ನು ಪರಿವರ್ತಿಸಿಕೊಳ್ಳುವ, ಸುಲಭದಲ್ಲಿ ಪರಿವರ್ತಿಸಿಕೊಳ್ಳುವ ಪಾಂಡವರಿಗೆ ಇದೊಂದು ಭಾವನೆಗೆ ಬಂದು ನಿಲ್ಲಿಕ್ಕೆ ಏನು ದೊಡ್ಡ ಕಷ್ಟ ಇಲ್ಲಲ್ಲ. ದಾನ ಆಗುವುದಕ್ಕಿಲ್ಲ, ದಾನ ಮತ್ತವರಿಗೆ ಹೊಸತು ಅಲ್ಲ. ಬೊಗಸೆ ಹುಟ್ಟಿ ದಾನ ತಕ್ಕೊಳ್ಳುವುದು ಸಮಯ ಸಂದರ್ಭಕ್ಕೆ ಬೇಕಾದಾಗ ಹೇಗೂ ರೂಪಾಂತರ ವೇಷಾಂತರ ಆಗ್ತದೆ. ದಾನ ಎನ್ನುವ ಹಾಗೆ ಹಸ್ತಿನಾವತಿಯ ಹೊಸ್ತಿಲಿಗೆ ಬರಬೇಕು. ಬಂದು ಇಲ್ಲಿ ಕ್ಷಮಿಸುವುದು, ಅನುಗ್ರಹ ಮಾಡುವುದು ದೈವ ಅಂತ ತಿಳಿಯಲ್ಪಡ್ತದಲ್ವ. ನಾ ಪ್ರಾಯಶ್ಚಿತ್ತ ಮಾಡುವ ಮುಖೇನ ಅಲ್ಲ. ತಮ್ಮ ದೈವ, ತಮ್ಮ ಧರ್ಮ, ತಮ್ಮ ಕರ್ಮ, ತಮ್ಮ ಸರ್ವಸ್ವ ಧೃತರಾಷ್ಟ್ರ ಭೂಪತಿ ಹಸ್ತಿನಾವತಿಯ ಚಕ್ರವರ್ತಿತ್ವದ ಪೀಠದಲ್ಲಿ ಕುಳಿತಂತಹ ನಮ್ಮ ಅಪ್ಪಯ್ಯನ ಕಾಲಿಗೆ ಬಂದು ತಲೆ ಬಾಗಬೇಕು. ಬಂದು ಗತಿ ನೀನು ಎಂಬ ಹಾಗೆ ದಾನವಾಗಿ ಜೀವನವನ್ನು ಕೇಳಬೇಕು, ದಾಯವಾಗಿ ಅಲ್ಲ. ಹಾಗೆ ಬಂದು ಕೇಳಿ ನಮ್ಮಪ್ಪಯ್ಯನ ಅಂತರಂಗದಲ್ಲೊಂದು ಕರುಣ ಭಾವ ಹುಟ್ಟಿದರೆ ಅದು ಪ್ರಾಮಾಣಿಕವಾದ ಪಾಂಡವರ ಬಗೆಗಿನ ಕರುಣ ಭಾವ ಎಂಬ ಭಾವ ನನ್ನಂತರಂಗದಲ್ಲಿ ಮೂಡಿದರೆ, ನನ್ನಂತರಂಗದಲ್ಲಿ ಮೂಡಿದಂತಹ ಈ ಭಾವಕ್ಕೆ ನನ್ನ ಭಾವನಾದ ಜಯದ್ರಥನು ಒತ್ತಾಸೆಯನ್ನು ಕೊಟ್ಟರೆ, ಅವ ಕೊಟ್ಟ ಒತ್ತಾಸೆಯ ನನ್ನ ಆಸೆಯೂ ಇದುವೇ ಹೌದು ಮಗು ಅಂತ ಶಕುನಿ ಮಾವಯ್ಯ ಒಪ್ಪಿದರೆ, ಒಪ್ಪಿದ ಶಕುನಿ ಮಾವಯ್ಯನ ಮಾತನ್ನು ಕರುಣ ಮಿತ್ರನಾಗಿ ಅನುಮೋದಿಸಿದರೆ 5-6 ತಿಂಗಳ ಬಿಟ್ಟು ಕೊಡಬೇಕೋ ಬೇಡೋ ಯೋಚನೆ ಮಾಡಲಾಗುವುದು. ನೀನು ಯೋಚನೆ ಅದನ್ನು ಮತ್ತೆ ಮಾಡು. ಈಗ ನೀನು ಹೇಳಿದ ವಾಕ್ಯ ಪೂರ್ತಿ ಸರಿ ಉಂಟು ಅಂತ ಈಗ ಆಲೋಚನೆ ಮಾಡು. ಯಾಕೆ ಹೇಳಿದ್ದಂದ್ರೆ ವಾಗಾಡಂಬರ ಒಳ್ಳೆಯದು, ವಾಗ್ಜಾಲದಲ್ಲಿ ಎದುರಾಳಿಯನ್ನು ಕೆಡ ಹಾಕುತ್ತ. ಈಗ ನೀನು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದು ಯಾರಲ್ಲಿ? ಪಾಂಡವರು ಬಂದು ಆನತಮಸ್ತಕರಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದು ಯಾರಲ್ಲಿ? ಅಪ್ಪಯ್ಯನಲ್ಲಿ ಚಕ್ರವರ್ತಿತ್ವದ ಪೀಠಕ್ಕೆ. ದ್ರೌಪದಿ ದೇವಿಯಲ್ಲಿ ಕ್ಷಮೆ ಕೇಳಿದ ಧೃತರಾಷ್ಟ್ರ ಭೂಪತಿಯಲ್ಲಿ ಆ ತಪ್ಪು ಮಾಡಿದ್ದು ನನ್ನ ಮಕ್ಕಳು ಕ್ಷಮಿಸು ಮಗಳೇ ಅಂತ ಕೇಳಿದವರಲ್ಲಿ ಇವರು ಬಂದು ಕ್ಷಮೆ ಕೇಳಬೇಕು ಅಂತ ಆದ್ರೆ ನಿನ್ನ ಅಪ್ಪ ಒಪ್ಪದಲ್ಲಿ ನೀನು ಅವರಲ್ಲಿ ಪ್ರಕರಣ ಈಗ ಬದಲಾಗಿದೆ ಅಲ್ಲ. ಅದಕ್ಕೆ ಹೇಳಿದ್ದು ನೀನು ಆಗ ಮಾಡಿದ ಪ್ರಕರಣದಲ್ಲಿ ನಿನ್ನಲ್ಲಿ ಕೇಳದೆ ನನ್ನ ಮಗನಿಗೆ ತಲೆ ಸರಿ ಇಲ್ಲ, ನನ್ನ ಮಕ್ಕಳು ನಾನು ಹೇಳಿದ ಹಾಗೆ ಕೇಳುವುದಿಲ್ಲ, ಇದನ್ನು ಸಂಜಯನ ಮೂಲಕವೂ ಹೇಳಿ ಕಳಿಸಿದ್ದು. ಅವರಿಗೆ ನೋವಾಗಿಲ್ಲ. ಅವರ ಕೂತ ಸಭೆಯಲ್ಲಿ ಅವರು ಕೇಳುವಾಗ ಹೇಳಿದಲ್ವ, ಅವರಿಗೆ ಕಣ್ಣು ಮಾತ್ರ ಅಲ್ವ ಕಾಣದಿರುವುದು, ಕಿವಿ ಕೇಳ್ತದಲ್ಲ. ಸಂಜಯನಲ್ಲಿ ನನ್ನ ಮಗ ನಾನು ಹೇಳಿದ್ದನ್ನು ಕೇಳದೆ ಅಧರ್ಮಚಾರಿಯಾಗಿದ್ದುಕೊಂಡು ಅನ್ಯಾಯ ಅಕ್ರಮಗಳನ್ನೇ ಎಸಗುತ್ತಾ ತನಗೆ ಲಭ್ಯವಾದದನ್ನು ಹೊಂದುವುದಕ್ಕೆ ಹಂಬಲಿಸುವಾಗ ತಡೆಯುವುದಕ್ಕಾಗದ ಅಸಹಾಯಕತೆಯಲ್ಲಿ ನೀವಾದರೂ ರಣದಿಂದ ವಿಮುಖರಾಗಬಾರದು ಅಂತ ಯಾಚಿಸಿದಂತಹ ನಿನ್ನ ಅಪ್ಪನಲ್ಲಿ ತಪ್ಪು ಮಾಡುವುದು ತನ್ನ ಮಕ್ಕಳು ಅಂತ ಮೊನ್ನವನ್ನೇ ಸಂಜಯನಲ್ಲಿ ನಾನು ಬರ್ತೇನೆ ಅಂತ ನಿನಗೆ ಬಂದು ಹೇಳಿದ ಸಂಜಯನಲ್ಲಿ ಕ್ಷಮೆಯಂತೆ ದೈನ್ಯದಿಂದ ಯಾಚಿಸಿದ ನಿನ್ನ ಅಪ್ಪನಲ್ಲಿ ಪಾಂಡವರು ಬಂದು ಮಾಡದ ತಪ್ಪನ್ನು ಒಪ್ಪಿ ತಲೆ ತಗ್ಗಿಸಬೇಕು ಅಂತ ನೀ ಹೇಳ್ತೀಯಾದ್ರೆ ಇದು ಪಾಂಡವರು ತಪ್ಪು ಮಾಡಿದ್ದಕ್ಕೆ ಹೇಳುವುದಲ್ಲ, ಮತ್ತೆ ವಾಗ್ಜಾಲದಲ್ಲಿ ಸಿಕ್ಕಿಸುವುದಕ್ಕೂ ನೀನು ಹೇಳಿದ್ದಲ್ಲ. ಪೊಡವಿಯ ಬಗ್ಗೆ ಅತಿಯಾದ ವ್ಯಾಮೋಹದಿಂದ ನೀನು ಪೊಡವಿಗೋ ಸುಗ ಬಳಗ ಸಹಿತದಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶಸ್ಥಳ ವರಬ್ರಕಸ್ಥಳ ವಾರಣಾವತವಾ ಬಿಡು ಬಿಡಲು ಅವಂತಿ ನಗರ ಒಡನೆ ಚಕ್ರಪ್ರಸ್ಥಪುರವನು ಮಿಡುಕದೆ ಧರ್ಮದಗೆ ಸಾಮದೊಳೆನಲು ಮಗುಳೆಂದ
ಒಡವಿಗಾಗಿ ಪಾಂಡವರನ್ನು ನಿವಾರಿಸ್ತಾ ಪಾಂಡವ ಪ್ರಾತಿನಿಧ್ಯ ಹೊಂದಿದ ಕೃಷ್ಣನಾದ ನನ್ನನ್ನು ನೀನು ಅಯೋಗ್ಯ ಅಥವಾ ಅಸಭ್ಯ, ಕಳ್ಳ, ಸುಳ್ಳ. ನಾನು ಕಳ್ಳನೇ ಆದರೆ ಮಾತು ಬೇಡ, ಕಥೆಯೂ ಬೇಡ. ಸುಯೋಧನ, ಊರಿನಲ್ಲಿದ್ದವರು ಋಷಿಗಳು ಮುನಿಗಳು ಅವರೆಲ್ಲ ಹರಿ ಅಂತ ಕರೆದದ್ದು ಯಾಕಾಗಿ ಆದ್ರೂ ಗೋಕುಲದಲ್ಲಿದ್ದವರು ನನ್ನನ್ನು ಹರಿ ಅಂತ ಕರೆದದ್ದು ಯಾಕೆ ಗೊತ್ತುಂಟು? ನಾನು ಕಳ್ಳನಾದ್ರಿಂದ ಹರಿರ ಹರತಿ ಅಂತ, ಇವ ಅಪಹರಿಸ್ತಾನೆ ಎಂಬುದರಿಂದ ಇವ ಹರಿ ಅಂತ ಅವರಿಗೆ ಅಷ್ಟೇ ವ್ಯಾಪ್ತಿ. ಗೋಕುಲದಲ್ಲಿದ್ದವರು ನಾನು ನಡೆದಾಡುವುದಕ್ಕೆ ತೊಡಗಿದ ಮೇಲೆ ಮಲಗುತ್ತಾ ಇದ್ದದ್ದು ನಿದ್ರೆಗಿಂತ ಹೆಚ್ಚಾಗಿ ಹರಿ ಬಂದು ನಮ್ಮಲ್ಲಿದ್ದದ್ದನ್ನು ಕದ್ದುಕೊಂಡು ಹೋಗಲಿ ಅಂತ ನೆನಪಿಟ್ಟು, ಅದಕ್ಕಿಂತ ಅಟ್ಟಿರುವರಿ ಚೋರನ ಅಂತ ನೀನು ಯಾವ ನಾಲಿಗೆ, ನೀನು ಒಂದು ನೆಲೆ ಯಾವುದು ಅಂತ ನನ್ನಲ್ಲಿ ಕೇಳಲಿಕ್ಕೆ ಹೊರಟದ್ದು. ಅರವಟ್ಟಿಗೆ ಕಟ್ಟಿಸಿದ್ದು ಕಳ್ಳನನ್ನು ಸ್ವಾಗತಿಸುವುದಕ್ಕೆ, ಸ್ವಾಗತಕ್ಕೆ ವ್ಯವಸ್ಥೆ ಮಾಡಿದ್ದು ಕಳ್ಳನನ್ನು ಸ್ವಾಗತಿಸುವುದಕ್ಕೆ. ನಿನಗೆ ಸಂಸ್ಕಾರ ಕೊಟ್ಟ ಭೀಷ್ಮರನ್ನು ನನ್ನ ಕಾಲಿಗೆ ಬೀಳಿಸಿದ್ದು ಒಬ್ಬ ಕಳ್ಳನನ್ನು ಸ್ವಾಗತಿಸುವುದಕ್ಕೆ. ಸಂಧಾನ ಕಾರಣ ಅಂತ ನೀನು ಒಪ್ಪಿ ವ್ಯವಹರಿಸಿದ್ದು ತನಕ ಮಾತಾಡಿದ್ದು ಅಟ್ಟಿರುವ ನೀ ಚೋರನ. ನಿನಗೆ ಒಂದು ವಾಸ್ತವ ಹೇಳಿದ್ರೆ ಅರ್ಥ ಆಗೋದಿದ್ರೆ ಆಗಲಿ, ಆಗ್ತದೆ ಅಂತ ಪೂರ್ತಿ ವಿಶ್ವಾಸ ಇಲ್ಲ. ಯಾಕೆಂದ್ರೆ ನಿನಗೆ ಅರ್ಥ ಆದದ್ದನ್ನು ಅರ್ಥ ಆಗದಂತೆ ಕಾಣಿಸಿಕೊಳ್ಳುವ ಹಠ ಛಲ ಉಂಟು. ಯಾಕೆಂದ್ರೆ ನಿನ್ನ ಧ್ಯೇಯ ಸಾಧನೆಗೆ ಅದು ಬಂದಕ್ಕಾದ್ರಿಂದ ಅದು ರಾಜನೀತಿಯ ಒಂದು ಅಂಗವೇ, ಅದು ನಾನು ಒಪ್ಪುತ್ತೇನೆ. ಯಾಕೆ ಅಂದ್ರೆ ಈ ಬದುಕಿನಲ್ಲಿ ಕೃಷ್ಣನಾಗಿ ನೀನು ನನ್ನನ್ನು ಬೇರೇನು ಕಾಣುವುದು ಬೇಡ. ನನ್ನ ಚರಿತ್ರೆ ನೋಡಿ ನಾನು ಹೊಂದಬೇಕು, ಕದಿಬೇಕು ಅಂತ ಬಯಸಿದ ಒಂದು ವಸ್ತು, ಒಂದು ವ್ಯಕ್ತಿ ನನ್ನ ಕೈಗೆ ಸಿಕ್ಕದೇ ಇದ್ದದ್ದಿದ್ರೆ ನೀ ತೋರಿಸು. ಇಷ್ಟನ್ನು ನಾನು ಹೊಂದಬೇಕು, ಕದಿಬೇಕು ಅಂತ ಹೊರಟೆ. ಕೈವಶ ಮಾಡಿಕೊಂಡ ನಾನು ಕದಿಯುವುದಾದ್ರೆ ಸಂಧಾನವೇ ಬೇಡ ಕೌರವ. ರಾಜ್ಯ ಪಾಂಡವರದ್ದು ಹಾಗೆ ಆಗುತ್ತಿತ್ತು. ತಡೆಯುವುದಕ್ಕೆ ನೀವು ಕುರುಮಂಡಲದವರು ಒಟ್ಟಾದರೂ ಆಗುತ್ತಿರಲಿಲ್ಲ. ಅದು ಬೇಡ ಎಂಬುದರಿಂದ ಧರ್ಮದ ನಿಲ್ಲಿಸಿದ ಸಂಧಾನ ಕಾರಣ ನೆಲೆಯಲ್ಲಿ ನಿಂತು ನಾನು ವ್ಯವಹರಿಸ್ತಾ ಇರುವುದು. ನೀನು ಪ್ರಾಯಶ್ಚಿತ್ತ ಹುಟ್ಟಬೇಕಾದ, ನಾನೇ ಹೇಳಿದನ್ನೇ ನೀನು ಹೇಳುತ್ತೆ, ಅದು ನನ್ನಲ್ಲಿ ಹುಟ್ಟಬೇಕು. ನಿನ್ನಲ್ಲಿ ಅಲ್ಲದ ನಮ್ಮಲ್ಲಿ ಹುಟ್ಟುವುದಾದ್ರೆ ನಾವೇ ನಿರ್ಣಯ ಹೇಳುವುದಿಲ್ಲ ಸುಯೋಧನ. ನೀನು ಹೇಳು, ದತ್ತವಾದ ಸ್ವಾತಂತ್ರ್ಯದಲ್ಲಿ ನೀನೇ ನಿರ್ಣಯಿಸಿ ಹೇಳಬೇಕಾದ್ದು. ಪಶ್ಚಾತ್ತಾಪ ಆದ ಮೇಲೆ ಹುಟ್ಟುವ ತಾಪ ಮೊದಲಿದ್ದೇ ಮನಸ್ಥಿತಿ ಇದ್ರೆ ಹೇಗೆ ಹುಟ್ಟುತ್ತದೆ? ಹಾಗಾದ್ರೆ ನಂತರ ಹುಟ್ಟುವುದಕ್ಕೆ ಕಾರಣವಾದದ್ದು ತನಗೆ ಬೇರೆ ಬೇರೆ ಮೂಲಗಳಿಂದ ಲಭ್ಯವಾಗ್ತದೆ. ಗುರು ಹಿರಿಯರ ವಚನದಿಂದ, ಶಾಸ್ತ್ರ ಶ್ರವಣದಿಂದ, ಅಥವಾ ಆಗ ಇಲ್ಲದ ವಿಸ್ತೃತವಾದಂತಹ ಅಂಶಗಳ ಮರುಸ್ಮರಣೆಯಿಂದ, ಬೇರೆ ಬೇರೆ ಕಾರಣದಿಂದ ತಾನು ಮಾಡಿದ ಕೃತ್ಯದ ಕುರಿತಾಗಿ ಅದು ತಪ್ಪು ಎಂಬ ಪಶ್ಚಾತ್ ವಿವೇಕ ಉದಿಸಿದರೆ ಅದು ತಾಪವಾಗಿ ಪರಿವರ್ತಿತವಾಗ್ತದೆ. ಅದೇ ಪ್ರಾಯಶ್ಚಿತ್ತ ತಪಕ್ಕೋ ಅದರ ಪರಿಮಾರ್ಜನೆಗಾಗಿ ಬೇಕಾದಂತಹ ಕರ್ಮಕ್ಕೋ ಮತ್ತೆ ಪ್ರಾಯಶ್ಚಿತ್ತ ಮಾಡಬೇಕು ಎಂಬ ಬಯಕೆ ಮಾತ್ರ ಯಜಮಾನನಲ್ಲಿ ಹುಟ್ಟುವುದು ಬಿಟ್ಟರೆ ಪ್ರಾಯಶ್ಚಿತ್ತ ಯಾವುದು ಎಂಬ ನಿರ್ಣಯ ಯಜಮಾನವೇ ಇಲ್ಲ. ಅದು ಪೂರ್ವ ನಿರ್ಣಯ, ಅದು ಶಾಸ್ತ್ರ ನಿರ್ಣಯ. ಶಾಸ್ತ್ರ ನಿರ್ಣಯ ಅಂದ್ರೆ ದೈವ ನಿರ್ಣಯ. ನಾನು ಇದನ್ನು ಪಶ್ಚಾತ್ತಾಪವನ್ನು ದೇವರಿಗೆ ಬಿಟ್ಟದ್ದು ಅಂತ ಹೇಳಿಕೆ ಕಾರಣ ಅದು. ಈಗ ಅಪೌರುಷೇಯವಾದಂತಹ ವೇದದಿಂದ ಉದಿತವಾದಂತಹ ಶಾಸ್ತ್ರ ಸರಣಿಯಲ್ಲಿ ಪಶ್ಚಾತ್ತಾಪಕ್ಕೆ ಬೇಕಾದಂತಹ ಕಲ್ಪವಿಕಲ್ಪಗಳು ಉಂಟು ಅಂತ ಆದರೆ ಅದೆಲ್ಲವೂ ಯಾವುದರಿಂದ ಹೊರಟದ್ದು? ದೈವ ಮೂಲವಾಗಿಯೇ ದಿವ್ಯವಾದಂತಹ ಜ್ಞಾನವ ಶಾಖೆಯಾಗಿಯೇ ಹೊರಟು ನಿಂತದ್ದು. ಅದನ್ನು ಯಾವುದರಿಂದ ಗ್ರಹಿಸಬೇಕು? ಚತುರ್ಮುಖನಾದ ಬ್ರಹ್ಮನ ನಾಲ್ಮೊಗದಿಂದ, ದೇವಾನುದೇವತೆಗಳಿಗೆ ಲಭ್ಯವಾದ ಜ್ಞಾನ ವಿಶೇಷದಿಂದ, ಅವರ ನಿರ್ಣಯಗಳಿಂದ, ಪರೋಕ್ಷ ಪ್ರಿಯರಾದವರು ಪ್ರತ್ಯಕ್ಷವಾಗಿ ಕೊಟ್ಟ ಫಲಾಫಲಗಳಿಂದ ನಾವು ನಿರ್ಣಯಿಸಬೇಕಾದ. ಆ ಕಾರಣದಿಂದಲೇ ನಿನ್ನಲ್ಲಿ ಹುಟ್ಟಬೇಕಾದದ್ದು ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಇದೆ ಆಗಿದೆ. ಈಗ ಇಂಥದ್ದಕ್ಕೆ ಇಂಥದ್ದು ದಿವ್ಯ ಅಂತ ಯಾರು ಹೇಳಿಲ್ಲ, ಅವರವರೇ ಮಾಡುವ ನಿರ್ಣಯ. ಅದರಲ್ಲಿ ದೃಢತೆ ಇದ್ದದ್ದರಿಂದ ಅಪುತ್ರವಂತರಾದವರಿಗೆ ಅಪುತ್ರಸ್ಯಾಪಿ ಮೇ ಲೋಕ ಭವಿಷ್ಯಂತೆ ಅಕ್ಷಯಾದಿವಿ ಅಂತ ಆಡಿದ್ದು ನಿನ್ನ ಅಜ್ಜ ಈ ಸಭೆಯಲ್ಲಿದ್ದಾರೆ. ಅಪುತ್ರವಂತನಾದರೂ ಪುತ್ರವಂತರಾದವರಿಗೆ ಸಿಕ್ಕುವಂತಹ ಸದ್ಗತಿ ನನಗೆ ಊರ್ಧ್ವ ಲೋಕದಲ್ಲಿ ಪಿತೃಲೋಕದಲ್ಲಿ ಸಿಕ್ಕಬೇಕು ಅಂತ ಆಡಿದ್ರು. ಯಾವ ಶಾಸ್ತ್ರದಲ್ಲಿ ಉಂಟು ಕೇಳು? ಶಾಸ್ತ್ರ ಉಲ್ಲಂಘನೆ ಮಾಡಿದ್ರು ಪ್ರತಿಜ್ಞೆ ಅಲ್ವೇ ಅಲ್ಲ. ಹಾಗಾದ್ರೆ ಆ ಮಾತಿನ ಹಿಂದಿದ್ದ ದೃಢತೆ ಎಂತದ್ದು? ಅಂತರಂಗದ ದೃಢತೆ. ಅದು ಅವರಿಗೆ ಆಡುವಲ್ಲಿ ಪರ್ಯಾಪ್ತತೆ ಉಂಟು ಅಂತ ನಿರ್ಣಯ ಆಗಬೇಕಾದ್ರೆ ನಿನಗೆ ಎಷ್ಟು ಉದಾಹರಣೆ ಬೇಕು ಹೇಳು? ಸತ್ತು ಬಿದ್ದ ತಮ್ಮಂದಿರನ್ನು ಎಬ್ಬಿಸಿದಂತಹ ಅಣ್ಣ ಹೇಳ್ತಾ ಇರುವ ಮಾತು,
ಯಕ್ಷನೋ ಅಥವಾ ಪತಿತನಾದಂತಹ ಕ್ಷತ್ರಿಯನೋ ಕೇಳಿದಂತಹ ಪ್ರಶ್ನೆಗೆ ಅಳಿದಂತಹ ಅನುಜರನ್ನು ಎಬ್ಬಿಸಿ ನಿಲ್ಲಿಸಿದಂತಹ ನರಕಾಧಿಪತಿಯ ಪ್ರತ್ಯಕ್ಷ ದರ್ಶನ ಮಾಡಿದಂತಹ ಯಮಧರ್ಮ ಸೂನುವೆ ಆಡ್ತಾ ಇರುವ ಮಾತು. ನಿನಗೆ ಪ್ರಮಾಣ ಶಾಸ್ತ್ರಾದಿಗಳಿಗಿಂತ ಅಧಿಕ ಉಂಟು ಪಾಂಡವ ವಚನದಲ್ಲಿ ಅನುಸರಿಸುವುದಕ್ಕೆ. ನಿನ್ನ ಮನಸ್ಸು ಸನ್ನದ್ಧಾಗಬೇಕು. ಅದಕ್ಕೆ ಪ್ರಚೋದಕವಾಗಿ ನನ್ನ ಮಾತು. ಪ್ರಜರಾದವರು ಹೇಳಿದ ಮಾತನ್ನು ಕೇಳಿ ವಿವೇಕವನ್ನು ತಿಳಿಗೊಳಿಸಿಕೊಂಡು ತಿದ್ದಿಕೊಂಡು ಸತ್ಕರ್ಮದಲ್ಲಿ ನಿಷ್ಠರಾಗುವ ಒಬ್ಬ ಯಜಮಾನನಂತೆ ಈ ಮಾತಿಗೆ, ಈ ಪ್ರಾಜ್ಞಸಮ್ಮತವಾದ ಮಾತಿಗೆ ನಿನ್ನನ್ನು ಪರಿವರ್ತಿಸಿಕೊ ಅಂತ ಆಡ್ತಾ ಇರುವುದು. ಅವರು ಹೆದರಿದ್ದಾರೆ. ಯಾವುದಕ್ಕೆ ಹೆದರುವುದು? ದೇವಾನುದೇವತೆಗಳು ಇಂದು ಪಾರ್ಥ ನಿಂತ ಹೆದರಬೇಕು. ಪಾಂಡವ ದಹನ ಆಗುವಾಗ ಹೋರಾಟ ಮಾಡಿದಂತಹ ಇಂದ್ರನನ್ನು ದೇವಾನುದೇವತೆಗಳನ್ನು ಹೇಳು. ಮುಕ್ಕೋಟಿ ದೇವತೆಗಳು, ಅದಕ್ಕಿಂತ ಹೆಚ್ಚು ಬಲ ಉಂಟು ನಿನ್ನ ಬಲದಲ್ಲಿ? ಮುಕ್ಕೋಟಿ ದೇವತೆಗಳಲ್ಲಿ ಒಬ್ಬ ಅಗ್ನಿಯನ್ನು ಉಳಿದು ಸರ್ವ ದೇವತಾ ಬಲ ಕ್ಷಯವನ್ನು ಮಾಡಿ ಯುದ್ಧ ಬಿಟ್ಟು ಹೋಗುವಂತೆ ತನ್ನ ಪಿತೃಸ್ಥಾನದಲ್ಲಿದ್ದರು ಅತಿ ಬಲನಾದ ಬಲವಂತರಲ್ಲಿ ಬಲಿಷ್ಠನೆನಿಸಿದಂತಹ ಮಗವನನ್ನು ಸೋಲಿಸಿ ನಿಲ್ಲಿಸಿದಂತಹ ಅರ್ಜುನ ಯಾರುಂಟು ಇಲ್ಲಿ? ಯಾರುಂಟು? ಪಾಶುಪತವನ್ನು ಹೊಂದಿದ್ದು ಪಶುಪತಿ. ನಿನ್ನ ಕುಲದಲ್ಲಿ ಅತಿ ವಿಕ್ರಮಿಗಳೆನಿಸಿದ ಭೀಷ್ಮರಿಗೆ ಪರಶುರಾಮರ ಆಚಾರ್ಯರು. ಆ ಪರಶುರಾಮರಿಗೆ ಆಚಾರ್ಯತ್ವ ಸಿದ್ಧಿಸಿದ್ದು ಶಿವಾನುಗ್ರಹದಿಂದ ಅಸ್ತ್ರವಿದ್ಯೆ ಸಿಕ್ಕಿದ್ದರಿಂದ. ಆ ಶಿವನೇ ಅಸ್ತ್ರವಿದ್ಯೆಯನ್ನು ಕೊಟ್ಟದ್ದು ಪಾರ್ಥನಿಗೆ. ಆ ಪಾರ್ಥನನ್ನು ವಿರೋಧಿಸಬಾರದು ಅಂತ ಹೇಳುವುದಕ್ಕೆ ನನ್ನ ಎಡಬಲದಲ್ಲಿ ನಿಂತದ್ದು ಅದೇ ಪರಶುರಾಮರು. ನೀನು ಬಲಿಷ್ಠರು ಅಂತ ಹೇಳುವಂತಹ ಭೀಷ್ಮ ದ್ರೋಣರು ನಿನ್ನ ಪಕ್ಷದಲ್ಲಿದ್ದಾರೆ. ಅವರ ಗುರುವಾಗಿ ಅವರ ಸಾಧ್ಯಾಸಾಧ್ಯತೆಯನ್ನು ಅರಿತವರು ಇಲ್ಲಿ ನಿಂತು ಹೇಳ್ತಾರೆ, ಪಾಂಡವರು ಭೇದ್ಯರಲ್ಲ, ಮುಟ್ಟುವುದಕ್ಕಾಗುವುದಿಲ್ಲ. ನೀನು ಸುಮ್ಮನೆ ಭ್ರಮಾಜಾಲದಲ್ಲಿ ವಾಗ್ಜಾಲದಲ್ಲಿ ನನ್ನನ್ನು ಕಳ್ಳ ಮಾಡಿ ಪಾಂಡವರನ್ನು ದುರ್ಬಲರನ್ನಾಗಿಸುವ ಪ್ರಯತ್ನ ಮಾಡಬಹುದು. ಭೀಮಸೇನಿಗೆ ಎದುರುವುದಿಲ್ಲ. ತುಕ್ಕಿಡಿ. ಯಾವುದಕ್ಕೆ ತುಕ್ಕಿಡಿದದ್ದು? ನಿನ್ನಲ್ಲಿ ಸಂಪತ್ತಿದ್ದದ್ದು ಕುಬೇರನಲ್ಲಿದ್ದಷ್ಟು ಉಂಟಾ? ಇಲ್ಲವಲ್ಲ. ಅಲಕಾವತಿಯನ್ನು ಆಳುವಂತಹ, ಕೈಲಾಸದ ತಪ್ಪಲಲ್ಲಿ ಇರುವಂತಹ ಆ ನಗರದಲ್ಲಿ ಶಿವಸಕನಾದಂತಹ ಕುಬೇರನ ಆ ಸರೋವರದಿಂದ ತನಗೆ ಬೇಕಾದ ಸುಮವನ್ನು, ಅಂದರೆ ಕುಬೇರನ ಸಂಪದದಲ್ಲಿ ತಾನು ಬಯಸಿದ್ದನ್ನು ಸುಮದಂತೆ ಕಿತ್ತು ತರಬಲ್ಲ ಯೋಗ್ಯತೆಯನ್ನು ಹೊಂದಿದ ಒಬ್ಬ ಭೀಮಸೇನ ಕುಬೇರ ಅನುಗ್ರಹಿಸಿದ್ದಾರೆ. ನೀನು ಸಂಪತ್ತಿನಲ್ಲಿ ಅವರು ದರಿದ್ರರು ಅಂತ ಹೇಳುವುದು. ಹಾಗಾದ್ರೆ ಬೇಡ. ಅದು ದೇವ ಸಂಪದವಾದರೂ ಅಧರ್ಮದಿಂದ ನನಗೆ ಅನರ್ಹವಾದದ್ದಾದರೆ ಬೇಡ. ಇದು ಧರ್ಮರಾಯನ ಮಾತು. ದೇವಲೋಕಕ್ಕಿಂತ ಮೇಲೆ ನಿಲ್ತದೆ ಈ ಮಾತು. ಧರ್ಮರಾಯನ ಜೀವ ಯೋಗ್ಯತೆಯನ್ನು ಗ್ರಹಿಸಬೇಕಾದ ಅದಕ್ಕೆ ದೇವ ಸಂಪದ ಒಲಿದು ಬಂದ್ರು ನನಗದು ಬೇಡ, ನನ್ನದಲ್ಲದಿದ್ರೆ. ವಿರಾಟ ರಾಜ ಕೊಟ್ಟಿದ್ದಾನೆ, ರಾಜಸೂಯ ಮಾಡಿದವನು ಅಜ್ಞಾತದಲ್ಲಿ ವೇಷಮರೆಸಿ ನನ್ನಲ್ಲಿ ಸೇವಕರಾಗಿದ್ರಲ್ಲ, ತಪ್ಪು 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 ಅಂತ ಹೊಡ್ಕೊಂಡು ತನ್ನ ರಾಜ್ಯವನ್ನು ತಂದವನ ಪಾದಮೂಲದಲ್ಲಿಟ್ಟ. ನನ್ನದಲ್ಲ ಪ್ರಭು, ನಿನ್ನದು. ನನ್ನದಲ್ಲದ್ದು ನನಗೆ ಬೇಡ. ಏನು ಇಲ್ಲದ ಸ್ಥಿತಿಯಲ್ಲಿದ್ದ ಪಾಂಡವರು ಯುದ್ಧಕ್ಕೆ ವಿರಾಟ ನಗರದ ಬಲ ಆದ್ರೂ ಬರಲಿ ಅಂತ ಸ್ವೀಕರಿಸಬೇಕಿತ್ತಲ್ಲ. ಅದು ಎಲ್ಲ ಇದ್ದಾಗ ಮೆರೆದು ಪೊಗರನ್ನು ಹೊರಹಾಕುವುದಲ್ಲ. ಏನು ಇಲ್ಲದಿರುವಾಗಲೂ ಅಂತರಂಗದ ಸ್ಥಿಮಿತದಿಂದ ದೃಢನಾಗುವುದು. ಯುಧಿಷ್ಠಿರ ಅಂದ್ರೆ ಯುದ್ಧ ತೊಡಗುವ ಮೊದಲೇ ಅವನಿದ್ದ ಯುದ್ಧದಲ್ಲಿ ಗೆದ್ದ ಯೋಧ. ನೆನಪಿಟ್ಟುಕೊ. ನಿನಗೆ ಯುದ್ಧದ ಪರಿಣಾಮ ಏನು ಅಂತ ಗೊತ್ತಿಲ್ಲದ ನೆಲೆಯಲ್ಲಿ ನಕುಲ ಸಹದೇವ ದೇವಾನುದೇವತೆಗಳು ಯಾವ ದೇವತೆಗಳಿಂದ ಕಾಲಜ್ಞಾನವನ್ನು ಸಹದೇವ ಹೊಂದಿದ್ದಾನೆ. ಹಾಗಾದರೆ ವಿಶಿಷ್ಟವಾದಂತಹ ಪ್ರಾಪ್ತಿಯನ್ನು ಹೊಂದಿದ ಅಗ್ನಿ ಸಂಭವೆಯಾಗಿ ದಿವ್ಯತೆಯನ್ನು ತನ್ನ ಒಡಹೊಕ್ಕು ಉತ್ತೀರ್ಣವಾದದ್ದು ದೇವತೆಗಳಿಗೆ ಪ್ರಿಯವಾಗುತ್ತದೆ. ಅಗ್ನಿಯ ಸ್ವಭಾವ. ಅಗ್ನಿ ಜಾತೆಯಾದವಳು ಅಗ್ನಿಕನ್ಯೆಯಾದಂತಹ ಪಾಂಚಾಲಿ ದ್ರೌಪದಿ ಕೃಷ್ಣ ಅಂತ ಅವಳ ಒಳಹೊಕ್ಕು ನೀನು ದೇವರಿಗೆ ಸಲ್ಲಿಕೆಯಾಗುವುದನ್ನು ಕೊಡುವುದಕ್ಕೆ, ಅವರನ್ನು ಪ್ರೀತರಾಗಿಸುವುದಕ್ಕೆ ಯತ್ನಿಸಬೇಕು. ಬಿಟ್ರೆ ಅಗ್ನಿಯ ಒಡಲಲ್ಲಿದ್ದದನ್ನು ಸೆಳೆಯುತ್ತೇನೆ ಅಂತ ಕೈಯಿಕ್ಕಿದವರು ಸುಟ್ಟು ಭಸ್ಮಾಗುತ್ತಾರೆ ಸಹೋದರ. ಆದ್ದರಿಂದಲೇ ಪಾಂಡವರು ದೀನರೂ ಅಲ್ಲ, ನಾವು ದುರ್ಬಲರೂ ಅಲ್ಲ, ಯಾಚನೆ ನಮಗೆ ಅಪೇಕ್ಷೆಯೂ ಅಲ್ಲ. ನೀನು ಕೊಡವಿಗೋಸುಗ ಹೀಗೆಲ್ಲ ಹೇಳ್ತಾ ದೇವತಾನುಗ್ರಹ ಸಂಪುಷ್ಟರಾಗಿ ಒಬ್ಬೊಬ್ಬನು ಸಮಗ್ರ ಕುರುಪಾಳಯವನೇನು ಭೂಮಂಡಲವನ್ನೇ ಗೆಲ್ಲಬಲ್ಲ ಜೀವಯೋಗ್ಯತೆ ಹೊಂದಿದ ಪಾಂಡವರನ್ನು ಕೆಣಕುವುದಕ್ಕೆ ಹೊರಟು ನೀನು ಮಾತ್ರ ಅಲ್ಲ, ಕೊಡಗುವಿಗೋಸ್ಕರ ಬಳಗ ಸಹಿತ ಇವರೆಲ್ಲ ಹೋಗ್ತಾರೆ. ಅದೇ ಹೋಗುದಿಲ್ಲ ಅಂತ ಹೇಳುವುದಕ್ಕೆ ಎದೆಗಟ್ಟಿದ್ದವರು ಹೇಳಿ ಅದೇ ನೀನು ಈಗ ಅವರೆಲ್ಲ ಹೋಗಲೇಬೇಕಾಗುತ್ತದೆ. ಈಗ ಭೀಷ್ಮರಲ್ಲಿ ಕೇಳು, ನೀನು ಇಲ್ಲಿ ಗೆದ್ದು ಮೀರುವುದಕ್ಕಾಗಿ ಯುದ್ಧಕ್ಕೆ ಹೆದರಿದ್ದಾರೆ ಅಂತ ಹೇಳುವುದಕ್ಕೆ ಹೆದರಿಕೆ ಹುಟ್ಟಿಸುವ ನಿನ್ನ ಬಲದಲ್ಲಿದ್ದ ಪ್ರಮುಖರಾದ ಭೀಷ್ಮರಲ್ಲಿ ಕೇಳು, ಅವರ ಅವಸಾನಕ್ಕೆ ಹೇತುಭೂತವಾದದ್ದು ಪಾಂಡವರಲ್ಲಿ ಏನುಂಟು ಅಂತ ಅವರು ಉತ್ತರ ಹೇಳಿ. ತನ್ನ ಸಾವಾಗಿ ಪರಿಣಮಿಸಬಹುದಾದ ಜೀವ ಪಾಂಡವ ಪಾಳೆಯದಲ್ಲಿ ಯಾವುದು ಅಂತ ದ್ರೋಣರಲ್ಲಿ ಕೇಳು, ಅವರು ಉತ್ತರ ಹೇಳಿ. ಯಾರು
ನೀನು ಅಜೇಯರು ಅಭೇದ್ಯರು ಅಂತ ಭಾವಿಸಿದವರ ಸರ್ವನಾಶಕ್ಕೆ ಬೇಕಾದ ಬೀಜಗಳು ಬೆಳೆದು ಹೆಮ್ಮರವಾಗಿ ನಿಂತು ಆ ಸಾಯಬೇಕಾದವರ ನಾಶ ಹೊಂದಬೇಕಾದವರ ತಲೆ ಮೇಲೆ ಬೀಳುವುದಕ್ಕೆ ಓಲಾಡ್ತಾ ಇರುವಾಗ ಇವ ಕುಳಿತ ಪೀಠ ಬಿದ್ದ ಸ್ಥಿತಿಯಲ್ಲಿ ಎದ್ದು ಕುಳಿತು ಹೇಳ್ತಾನೆ, ಇವರು ಅಟ್ಟಿರುವ ಚೋರನ ಅಂತ ಯಾರ ಹತ್ರ ಸುಯೋಧನ. ಈಗ ನಿನಗೆ ಸಾಮ್ರಾಜ್ಯವೇ ಬೇಕಾದದ್ದು ಹೌದಾದ್ರೆ ಅವರಿಗೆ ನಿರ್ಧನರಾದವರು ಧರ್ಮಾಚರಣೆ ಮಾಡುವುದಕ್ಕಾಗುವುದಿಲ್ಲ. ಯಾವುದು ಧರ್ಮದಿಂದ ಪ್ರಾಪ್ಯವಾದದ್ದು ಅದು ಮಾತ್ರ ನಮ್ಮ ಅರ್ಥ. ಆದ್ದರಿಂದ ನಾಚಿಕೆ ಬಿಟ್ಟು ನಾವು ಯಾವುದನ್ನು ಶ್ರೀಹತ ಬಾಧತೆ ಧರ್ಮ ಧರ್ಮೋಹಂತಿ ಹತಶ್ರೇಯ. ಆದ್ದರಿಂದಲೇ ಅದು ಇಲ್ಲ ಅಂತಾದರೆ ಸಂಪತ್ತಿಲ್ಲ, ಧರ್ಮ ಇಲ್ಲ, ನಾಚಿಕೆ ಇಲ್ಲ ಅಂತ ಸಿಕ್ಕಿದ್ದನ್ನು ನಾವು ಹೊಂದುವುದಕ್ಕೆ ಸಿದ್ಧರಿಲ್ಲದ ಪಾಂಡವರು ತಮಗೆ ಧಾರ್ಮಿಕವಾಗಿ ಸಿಕ್ಕಿದ ಸಂಪತ್ತಿನಿಂದ ಧರ್ಮಾಚರಣೆ ಮಾಡುವುದಕ್ಕೆ ಕಾತರರಾದದ್ದರಿಂದ ಪೈತೃಕವಾದ ರಾಜ್ಯದಲ್ಲಿ ಅವರಿಗೆ ಪಾಲು ಬೇಕಾದ್ದು. ಇಲ್ಲದಿದ್ದರೆ ಶಿವಾನುಗ್ರಹ ದೇವಾನುಗ್ರಹ ಹೊಂದಿದವರಿಗೆ ಇಲ್ಲಿ ರಾಜ್ಯದಲ್ಲಿ ಯಾಕೆ ಅಂತ ಅಲ್ಲ, ಎಷ್ಟನ್ನು ಹೊಂದಿದ್ರು ಇದು ಪಿತೃಪ್ರಸಾದ ಬೇಕವರಿಗೆ. ಸಮಗ್ರ ಸಾಮ್ರಾಜ್ಯಕ್ಕೆ ಅರ್ಹತೆ ಇದ್ರು, ಅರ್ಧ ರಾಜ್ಯ ಕೊಡಬೇಕಾದ ಬದ್ಧತೆಯಲ್ಲಿ ನೀನಿದ್ರು 5 ಗ್ರಾಮ ಸಾಕು. ನಡೆಯಬೇಡ ಕೃತಾಂತರಲ್ಲಿ 5 ಕೊಟ್ಟು ಬಿಡು. ಕೊಟ್ಟು ಕುಶಸ್ಥಳ ವರ ವೃತಸ್ಥಳ ವಾರಣ ಬಿಡುಬಿಡಲ ಆವಂತಿ ನಗರ ಒಡನೆ ಶಕ್ರಪ್ರಸ್ಥವನ್ನು ಸಹ ಮಿಡುಕದೇ ಧರ್ಮಜನೆ. ಈ ಸುಮ್ಮನೆ ಸಿಡುಕಿ ಮಿಡುಕಿ ಅದು ಕೊಡುವುದಿಲ್ಲ ಹಾಗೆ ಹೀಗೆ ಅಂತ ಸುಮ್ಮನೆ ಅಂತರಾಯ ಹೇಳದೆ ಧರ್ಮಜನೆ ಸಾಮದಲ್ಲಿ ನೀ ಕೊಟ್ಟೆ ಅಂತ ಆದರೆ ಸಮವಾಗುತ್ತದೆ. ವಿಷಮ ಆಯಿತು ಅಂತ ಆದರೆ ಅದು ಅಶೇಷವಾಗ್ತದೆ, ವಿಶೇಷ ಆಗುವುದಿಲ್ಲ. ಅಶೇಷವಾಗಿ ಎಲ್ಲರೂ ಅಂತಕನಾಲಯಕ್ಕೆ ನಡೆಯುವುದಕ್ಕಿಂತ ವಿಶೇಷವಾದ ಸಮತೆಯನ್ನು ಸಾಧಿಸುವ ಸಾಮವನ್ನೊಪ್ಪಿ ಪಂಚಗ್ರಾಮಗಳನ್ನಾದರೂ ಕೊಟ್ಟು ಸಮನ್ವಯಕ್ಕೆ ಒಡಂಬಡು ಒಪ್ಪಿ. ಅಲ್ಲ, ನೀ ಇಷ್ಟು ಹೇಳಿದ ಮೇಲೆ ನನಗೊಂದು ಪಾಪ ಅಂತ ನಿಜ. ಹೌದಪ್ಪ, ಒಂದು ಪಾಪ. ಇಷ್ಟೊತ್ತು ಮಾತಾಡಿದ್ದಾನೆ, ನಾವು ಒಂದು ಪ್ರತಿಕ್ರಿಯೆ ಕೊಡುವುದು ಬೇಡವಾ? ನೀ ಇಷ್ಟು ಕೇಳಿದ ಮೇಲೆ ಅಲ್ಲ, ಇನ್ನೊಂದು ಮಾತಿನಲ್ಲಿ ನೀ ಕೇಳುವುದಕ್ಕೆ ಬಂದ್ರೆ ಕೊಡುವುದೇ ಪೆಟ್ಟು. ನಡೆಯಲು ಸಲುಗೆ ಮಾತ್ರ ಮುಡಿದು ಬೆಟ್ಟ ತಿನ್ನದೆನ್ನೋಳು. ನೀನು ಬೇಡಿದ 5 ಗ್ರಾಮದಿ ಒಂದನಾದ ನಾನು ಕೊಡುವನಲ್ಲ ಸಾಮದಿ. ಶೋಣಿಯ ತ್ರಿಪಾದ ಗೈದ ಜಾಣತನವ ನಿನ್ನ ಕೊಮ್ಮ ರಾಣಿ ಅರಳಿ ತೋರು ನಮ್ಮ ಸ್ಥಾನದಲ್ಲಿ ಮೆರೆಯ ಮರೆಯಲು ನಡೆಯಲು ಎಷ್ಟೇ ಮಾತುಗಳನ್ನಾಡುವುದಕ್ಕೆ ಬಂದರು. ಸುಯೋಧನನ ಹಸ್ತಿನಾವತಿಯ ಈ ಆಸ್ಥಾನ ಮಂಟಪದಲ್ಲಿ ನಡೆಯುವುದು ನನ್ನ ಮಾತೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಬೇಕು ಅಂದ್ರೆ ಮಾತಾಡಿ ಪ್ರಯೋಜನ ಇಲ್ಲ ಎನ್ನುವುದು ಸ್ಪಷ್ಟ ಆಯಿತು ನಿನ್ನಲ್ಲಿ. ನೀ ಒಂದೊಂದು ವಾಕ್ಯದಲ್ಲಿಯೂ ನಿನ್ನದು ಹೆದರಿಸುವುದು ಎಂಥದ್ದು? ಅಯ್ಯ, ಇವ ಒಂದು ಬಿಲ್ಲು ಮುರಿದ, ಒಂದು ನನಸು ಮುರಿದಲ್ಲ. ಇಲ್ಲಿದ್ದವರ ಮನಸ್ಸನ್ನು ಮುರಿಯುವುದಕ್ಕೆ ಬೇಕಾಗಿ ನಿನ್ನದಾದ ವಾಗ್ಜಾಲ ಬೀಸುವುದಕ್ಕೆ ಬಂದ್ರೆ ಯಾವುದನ್ನು ನೀ ತೋರಿಸುವುದು ನನಗೆ? ಯಥಾರ್ಥವನ್ನ. ಇದು ಯಥಾರ್ಥ ಏನು ಗೊತ್ತುಂಟ? ಇದುವರೆಗೆ ನೀ ಆಡಿದ ಮಾತುಗಳನ್ನು ಕೇಳುವ ಕಿವಿ ಮಾತ್ರ ಉಂಟು ಅಂತ ತಿಳಿದ್ರೆ ಅದು ಮಾತ್ರ ಯಥಾರ್ಥ ಅಲ್ಲ. ಮನಸ್ಸಿಗೆ ಬಂದ ಹಾಗೆ ಮಾತಾಡುವುದಕ್ಕೆ ತೊಡಗಿದ್ರೆ ಏನು ಗೊಲ್ಲತಿಯರ ಮನೆ ಇದು. ನೀ ಆಡಿದ್ದ ಕೆಲವಿನ ಪಿಳ್ಳಂಗೋವಿ ಊದಿದ್ರಲ್ಲ, ತಲೆ ಎಲ್ಲ ಹಾಕಲಿಕ್ಕೆ ಇದ್ದವರು ಅಂತ ತಿಳಿದ್ಯಾ ನೀನು? ಅಲ್ಲವೇ ಅಲ್ಲ. ಎಲ್ಲಿ ಕರ್ಣ, ದುಶ್ಯಾಸನ, ಎಲ್ಲಿ